ಅಸ್ಸಲಾಮುಅಲೈಕುಮ್, ನಮಸ್ಕಾರ ಕರ್ನಾಟಕ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್, ಸ್ವಾಗತ ಸುಸ್ವಾಗತ ನನ್ನ ವ್ಲಾಗಿಗೆ. ಸೊ ಇವಾಗ ಟೈಮು 5:19 ಆಗ್ತೈತೆ, ಬೆಳಗ್ಗೆ ಮಾರ್ನಿಂಗ್ 5:19. ನಮಾಜಿಗೆ ಹೋಗ್ತಿದ್ದೀನಿ. ಟೊಪ್ಪಿ ಹಾಕ್ಕೊಂಡು ಹೋಗ್ತಿದ್ದೀನಿ. ಸೊ ಇವತ್ತು ಬೇಗ ಎದ್ದೊಳ್ಬಿಟ್ಟಿದ್ದೀನಿ ಅಂತ ನಮಾಜ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನಂದು ಒಂದೇ, ನಾನು ಬೇಗ ಎದ್ದೊಳ್ಬಿಟ್ರೆ ಹೆಂಗಾದರೂ ಮಾಡಿ ನಮಾಜಿಗೆ ಹೋಗ್ಬಿಡ್ಬೇಕು ಬೆಳಗ್ಗೆ. ಲೈಕ್ ನಾನಿವಾಗ 5 o'clock ಎದ್ದೊಳ್ಬಿಟ್ರೆ ಆರಾಮಾಗೆ ಒಂದು 10 ಮಿನಿಟ್ಸು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಬಿಟ್ಟು ಎಲ್ಲ ಹೋಗ್ಬೋದು. ಇವಾಗ ಟೈಮು 5:20 ಆಗ್ತೈತೆ. 5:20 ಇಲ್ಲ 5:30ಗೆ ಸ್ಟಾರ್ಟ್ ಆಗುತ್ತೆ ಜಮಾತ್, ಅಂದರೆ ನಮಾಜ್. ಸೊ ತೋರಿಸ್ತಿದ್ದೀನಿ ನೋಡಿ ಹೆಂಗೈತಂತ. ಇವಾಗ ರೋಡು ನಡ್ಕೊಂಡು ಹೋಗ್ತಿದ್ದೀನಿ, ಅದು ಬೇರೆ. ಸೊ ನೋಡ್ತಿದ್ದೀರಾ ಹಿಂಗೈತೆ, ಎಲ್ಲ ಫಾಗಿ ಐತೆ, ಫಾಗ್. ಸೊ ಇವತ್ತು ಕಾಲೇಜ್ ಬೇಗ ಹೋಗ್ಬೋದು ಬ್ಯಾಕ್ ಗೇಟಿಂದ. ನಾನು ಮೇಲೆ ಇರೋ ಮಸ್ಜಿದಿಗೆ ಹೋಗ್ತಿದ್ದೀನಿ, ಎಂತಕ್ಕಂದರೆ ಟೈಮ್ ಐತೆ ಇನ್ನು 10 ಮಿನಿಟ್ಸು. ಟೈಮ್ ಇಲ್ಲಿ ಇರಲ್ಲ ತಾನೇ, ಆವಾಗ ನಮ್ಮ ಮನೆ ಪಕ್ಕ ಇರೋ ಮಸ್ಜಿದ್ಗೆ ಹೋಗ್ತೀನಿ. ಟೈಮ್ ಇದ್ದರೆ ಇಲ್ಲೇ ಬಂದುಬಿಡ್ತೀನಿ, ಸ್ವಲ್ಪ ವಾಕಿಂಗು ಆಗ್ಬಿಡುತ್ತೆ ನನಗೆ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ನೋಡೋಣ, ಇವತ್ತು ಬೆಳಗ್ಗೆ ಎದ್ಬಿಟ್ಟಿದ್ದೀನಿ, ಏನಾಗುತ್ತೋ. ಸೊ ಮಸ್ಜಿದಿಗೆ ಬಂದ್ಬಿಟ್ಟಿದ್ದೀನಿ. ಯಾರೂ ಅಷ್ಟೇನು ಬಂದಿಲ್ಲ, ಐ ಥಿಂಕ್ ಬೇಗ ಬಂದ್ಬಿಟ್ಟಿದ್ದೀನಿ. ಸ್ಲಿಪ್ಪರ್ಸು ಯಾರ್ದು ಇಲ್ಲ. ಸೊ ಹಿಂಗೆ ಇರುತ್ತೆ ಮಸ್ಜಿದ್. ಅಲ್ಲಿ ವಜು ಮಾಡೋದು. ಸೊ ಫ್ರೆಂಡ್ಸ್, ಇವಾಗಲೇ ದುವಾ ಎಲ್ಲ ಮಾಡಿಬಿಟ್ಟು ಆಚೆ ಬಂದಿದ್ದೀನಿ. ಸೊ ಇವಾಗ ಡೈರೆಕ್ಟ್ ಮನೆಗೆ ಹೋಗಬೇಕು. ಸೊ ಇವತ್ತು ಮಂಡೇ, NCC ಬೇರೆ ಐತೆ. ಇನ್ನೊಂದು ಫ್ರೆಂಡ್ಸ್ ನೋಟ್ ಏನು ಗೊತ್ತಾ, October 4th ಐ ಥಿಂಕ್, October 4th NCC ಪರೇಡ್ ಐತೆ. ಲಾಲ್ಬಾಗಿಂದ ಎಲ್ಲೋ ಒಂದೈತೆ. ಇವತ್ತು ಕ್ಲಾಸಲ್ಲಿ ನೋಡೋಣ, ಫುರ್ಖಾನ್ನ ಕೇಳೋಣ ಕ್ಲಾಸಲ್ಲಿ. ಸೊ ಅದು ಬೇರೆ ಅಷ್ಟು ಏನು ಗೊತ್ತಿಲ್ಲ ನನಗೂ. ಆದರೆ ಇವಾಗ ನಾಳೆ ಇಲ್ಲಾಂದರೆ ನಾಳಿದ್ದು, ಇವಾಗ ನಾನು ಇನ್ನೂ ರಿಸರ್ವ್ ಕ್ಯಾಡೆಟೇ ಇರೋದು. ನನ್ನ ಅವ್ರು ಸೆಲೆಕ್ಟ್ ಮಾಡಿದ್ರೆ ಇನ್ನೂ 3 ಜನ ಇದ್ದಾರೆ. ಟೋಟಲ್ 3 ರಿಸರ್ವ್ಸ್ ಇದ್ದಾರೆ. 3 ರಿಸರ್ವಲ್ಲಿ 2 ಸೆಲೆಕ್ಟ್ ಆಗ್ಬೋದು, ಒಬ್ಬ ರಿಜೆಕ್ಟ್ ಆಗ್ಬೋದು. ಇವಾಗ ಕಾಂಪಿಟೇಷನಲ್ಲಿ 2 ಇದ್ದಾರೆ ನನಗೆ. ಸೊ ನೋಡಬೇಕು, ಸೆಲೆಕ್ಟ್ ಆಗ್ತೀನೋ ಇಲ್ಲ ರಿಜೆಕ್ಟ್ ಆಗ್ತೀನೋ. ಐ ಥಿಂಕ್ ಆಲ್ಮೋಸ್ಟ್ ಸೆಲೆಕ್ಟ್ ಆಗ್ತೀನಿ. ಡೇ ಆಗಿಬಿಟ್ಟಿದೆ, ಫುಲ್ ನೈಟ್ ಇದ್ದಿದ್ದು ನೋಡಿ. ಸೊ ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆವಾಗಿಂದ ರೆಸ್ಟೇ ತೊಗೊಂಡಿರೋದು. ಆದರೂ ಇವಾಗ ಹೆಂಗೋ ಒಂದು ಹೋಗಬೇಕು. ಟೈಮು ಎಷ್ಟು ಟೈಮ್ ಇವಾಗ 5:57 ಆಗ್ತೈತೆ ಟೈಮ್. ಇವಾಗ ನಿಧಾನಕ್ಕೆ ಹೋಗುತ್ತೆ ಟೈಮು. ಸೊ ನಮ್ಮ ಮನೆ ಪಕ್ಕ ಇಲ್ಲಿಗೆ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ಗ್ರೌಂಡ್ ಮಾಡೋ ಪ್ಲ್ಯಾನ್ ಐತೆ ಇವತ್ತು. ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದ್ದು ಈ ವರ್ಕು. ಇಲ್ಲಿ ನೋಡಿ, ಐ ಥಿಂಕ್ ಇವರು ಅಲ್ಲಿ ಸ್ಕೂಲ್ ಐತೆ, ಆ ಸ್ಕೂಲಿಗೋಸ್ಕರ ಗ್ರೌಂಡ್ ಅನಿಸುತ್ತೆ ಇದು ಮಾಡ್ತಿರೋದು, ಏನೋ ಒಂದು. ಸೊ
ಸೊ ಫ್ರೆಂಡ್ಸ್, ಇವಾಗ ಎಂಟರ್ ಆಗ್ಬಿಟ್ಟೆ ಹೆಂಗೋ ಮನೆಗೆ. ಇದು ನಾರ್ಮಲ್, ಇದು ಮೇಯ್ನ್ ನನ್ನ ರೂಟೀನ್ ಆಗಬೇಕಾಗಿರೋದು. ಸೆಟ್ ಮಾಡಬೇಕು ಇದನ್ನು, ಇದೇ ರೂಟೀನ್ ಮಾಡಬೇಕು ನಾನು ಸೆಟ್ ಹೆಂಗೋ ಒಂದು ಮಾಡಿ. ಈ ಥರ ಲೈಕ್ ಬೆಳಗ್ಗೆ 5 o'clock ಎದ್ದೊಳಿ, 5:30ಗೆ ಇದು ಸ್ಟಾರ್ಟ್ ಆಗುತ್ತೆ ನಮಾಜ್ ಮಾಡ್ಕೊಂಡು ಆಮೇಲೆ ಕಾಲೇಜಿಗೆ ಹೋದರೆ ಸ್ವಲ್ಪ ರಿಫ್ರೆಶ್ಮೆಂಟ್ ಇರುತ್ತೆ ನನಗೂ. ಸೊ ಇವಾಗಿಂದ ಟ್ರೈ ಮಾಡ್ತೀನಿ ಕಾಲೇಜಿಂದ ಬಂದು ನಮಾಜ್ ಮಾಡೋಕ್ಕೆ. ನನಗೆ ನಮಾಜ್ ಮಾಡಿದ್ರೆ ರಿಫ್ರೆಶ್ಮೆಂಟ್ ಅಂದರೆ ಲೈಕ್ ರಿಫ್ರೆಶ್ ಆಗಿಬಿಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಟೈಮ್ 8:30 ಆಗಿಬಿಟ್ಟಿದೆ. ಹೆಂಗೋ ಒಂದು 8:30. ಅಯ್ಯೋ ಲೇಟ್ ಆಗೋಯ್ತು. ಬೆಳಗ್ಗೆ ಬೇಗ ಎದ್ದೋಳು ಮತ್ತೆ ಲೇಟ್ ಆಗೋಯ್ತು, ಮಲ್ಕೊಂಡ್ಬಿಟ್ಟಿದ್ದೆ. ಇವನೊಬ್ಬ ಇವಾಗ ಬರ್ತಿದ್ದಾನೆ ಶೂಸ್ ಹಾಕ್ಕೊಂಡು. ನಾನು ರೆಡಿ ಆಗಿದ್ದೀನಿ ಗಾಡಿ ಹತ್ರ, ಅವ್ನು ಶೂಸ್ ಹಾಕ್ಕೊಂಡು ಬರಬೇಕು. ಇನ್ನೂ ಬಂದಿಲ್ಲ ಅವನು, ಏನು ಹೇಳೋಕ್ಕಾಗಲ್ಲ. ಕೈ ಕುರಿಯುತ್ತಾ ಲೇಟಾ? ಹೋಗಬೇಕು, ಟೈಮ್ ಲಿಟ್ರಲ್ಲಿ ಮತ್ತೆ ಲೇಟ್ ಆಗೋಯ್ತು. ಸೊ ಇವಾಗ ಹೋಗ್ತಿದ್ದೀಯೋ? ಸೂಪರ್, ಅಲ್ಲಿ ಜಂಪ್ ಮಾಡ್ತಿದ್ದಾರೆ. ಹಂಗಿದ್ರೆ ಗೊತ್ತಲ್ಲ ಏನಾಗಿದೆ ಅಂತ. ಬ್ಯಾಕೆಟ್ ಕ್ಲೋಸ್ ಆಗಿದೆ. ಸೂಪರ್. ಮತ್ತೆ ಕಾಂಪೌಂಡ್ ಹೇಗಿರ್ಕೊಂಡೆ ಬಂದೆ. ಎಷ್ಟಾದರೂ ಬೇಗ ಎದ್ದೊಳ್ಳಿ, ಏನು ಮಾಡೋಣ? ಎಲ್ಲಿ ಲೇಟ್ ಆಯಿತು ಅರ್ಥ ಆಗ್ತಿಲ್ಲ. ಐ ಥಿಂಕ್ ನಾನು ಹೋಗಿದ್ದೆ ಮಲ್ಕೊಂಡ್ಬಿಟ್ಟೆ, ಮತ್ತು 8 o'clock ಮತ್ತೆ ಎದ್ದೊಳ್ಬಿಟ್ಟೆ. ಐ ಥಿಂಕ್ ಅಲ್ಲೇ ಏನೋ ಮಿಸ್ಟೇಕ್ ಆಗಿದ್ದು. ಸೊ ಅಲ್ಲೇ ಅಕೌಂಟ್ಸ್ ಮ್ಯಾಮ್ ಹೋದರು ಫಸ್ಟ್ ಪೀರಿಯಡು. ಬರ್ಸಿ ಸಾಕಾಗೋದು. ಇವಾಗ ಜಸ್ಟ್ ಹೋಗಿದ್ದಾರೆ. ಏನು 12 o'clock ಆಗಿಬಿಟ್ಟಿದೆ. ಇಲ್ಲಿ ಟ್ರ್ಯಾಕ್ ಸೂಟ್ ಮಾಡ್ತೋಗ್ಬಿಟ್ಟಿದ್ದೆ. ನಮ್ಮಪ್ಪ ತೊಗೊಂಡು ಬಂದರು ಟ್ರ್ಯಾಕ್ ಸೂಟು. ಅದು ಬೇರೆ ಇವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು NCCಗೆ. ಎಲ್ಲರೂ ಅಲ್ಲಿ ಅಟೆಂಡು ಆಗಿದ್ದಾರೆ, ಟರ್ಫ್ ಹತ್ರ ಇದ್ದಾರೆ. ಇವಾಗ ನಾನು ಜಲ್ದಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಇವಾಗ ಜೆರಾಕ್ಸ್ ತೊಗೊಂಡು ಜಾಸ್ತಿ ಓಡಾಡಿದ್ದೀನಿ ಇವತ್ತಂತೂ ಡಾಕ್ಯುಮೆಂಟ್ಸ್ಗೋಸ್ಕರ. ಇವಾಗ ಅಲ್ಲಿ ಹೋಗಿ ಅಟೆಂಡ್ ಮಾಡಬೇಕು, ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಬೇರೆ ಇವತ್ತು ಮಂಡೇ ಅಲ್ಲ. ಫ್ರೆಂಡ್ಸ್, ಟ್ರ್ಯಾಕ್ ಸೂಟ್ ಅಂತ ಇದು ಹಾಕೊಂಡು ಬಂದ್ಬಿಟ್ಟು ಸೊ ಇವಾಗ ಹೋಗ್ತಿದ್ದೀನಿ NCC ಅಟೆಂಡ್ ಮಾಡೋಕ್ಕೆ. ನಾನೇ ಲೇಟ್ ಆಗಿಬಿಟ್ಟಿದ್ದೆ ಜಾಸ್ತಿ. ಅಂದರೆ ಪರ್ಮಿಷನ್ ಕೇಳಿದ್ದೀನಿ ಅವ್ರ ಜೊತೆ. ಸೀನಿಯರ್ನ ಪರ್ಮಿಷನ್ ಕೇಳಿ ಬಂದಿರೋದು, ಅದಕ್ಕೆ ಬಚಾವಾದೆ. ಇವಾಗ ಕೂದಲಿಗೆ ಪಕ್ಕಾ ಪನಿಷ್ಮೆಂಟ್ ಕೊಡ್ತಾರೆ. ಇದು ಸ್ವಲ್ಪ ಜಾಸ್ತಿನೇ ಐತೆ. ಸೊ ಪನಿಷ್ಮೆಂಟ್ ತೊಗೊಳ್ಬೇಕು ಇವತ್ತು. ಸೊ ಫ್ರೆಂಡ್ಸ್, ಇವಾಗ NCCಯಿಂದ ಇವಾಗ ಫಾರ್ಮ್ ಫಿಲಪ್ ಮಾಡಬೇಕಾಗಿತ್ತಲ್ಲ, ಎನ್ರೋಲ್ಮೆಂಟು, ಆಫ್ಲೈನ್ ಎನ್ರೋಲ್ಮೆಂಟ್. ಅದೇ ಇವಾಗ ಮಾಡ್ತಿರೋದು. ಲೈಕ್ ಡಾಕ್ಯುಮೆಂಟ್ ಸಬ್ಮಿಷನ್ ಆ ಥರ ಆಯ್ತಲ್ಲ. ಇವಾಗ ಅದಕ್ಕೆ ನಮಗೆ ಏನು ಅಷ್ಟು ಇದಿಲ್ಲ, ಬಚಾವಾದ್ರಿ. ಸೊ ಫ್ರೆಂಡ್ಸ್, ಇವಾಗ ಜಸ್ಟ್ ಬಿಟ್ಟಿರೋದು NCCಯಿಂದ. ಹೋಗ್ತಿದ್ದೀನಿ ಮನೆಗೆ ಇವಾಗ ನಾನು. ಇದು ತಿಂದ್ಬಿಟ್ಟು ಮಸ್ತಾಗೈತೆ ಇದು ಫ್ರೆಂಡ್ಸ್, ನಿಜ. 10 ರೂಪಾಯಿ ಒಂದು, ಮಸ್ತಾಗೈತೆ. ಸೂಪರ್. ಗೇಟ್ ಲಾಕ್ ಮಾಡಿದ್ದಾರೆ. ಕಾಂಪೌಂಡ್ ಇರಬೇಕು. ಇಲ್ಲಿಂದ ನನಗೆ ಗೊತ್ತು ಪ್ಲ್ಯಾನ್ ಬಿ ಏನಿರಬಹುದು ಅಂತ. ಅದಕ್ಕೆ ನನ್ನ ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟೆ. ಟೆಕ್ನಾಲಜಿಯಾ. ಸೊ ಇವಾಗ ಇದು ಆನ್ ಆಗಲ್ಲ ಅನಿಸುತ್ತೆ. ಸಾರಿ, ಆನ್ ಆಗಲ್ಲ. ಕೀಕರ್ ಹೊಡಿಬೇಕಿತ್ತು ನಾನು. ಸೊ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಿದ್ದೆ ಮನೆಗೆ. ಸುಮ್ಮನೆ ಹೋಗ್ತಿದ್ದೆ, ಒಳ್ಳೆ ಹುಡುಗನ ಥರ ಹೋಗ್ತಿದ್ದೆ. ಇವನು ಸಿಕ್ಬಿಟ್ಟ, ತಮೀಮ್ ಅಂತ ಒಬ್ಬ.
ಗೊತ್ತಲ್ಲ, ಒಂದ್ಸತಿ ವ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ, ಇನ್ನೊಂದು ಸತಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ತಮೀಮ್ ಇಂಟ್ರೊಡ್ಯೂಸ್ ಕರ್ರೆ. ಓ ಸಾರಿ, ಬೈಕ್ ಓಡಿಸ್ತಿದ್ದಾನೆ, ಏನಂತ ಡಿಸ್ಟರ್ಬ್ ಮಾಡೋಣ ಬಿಡಿ, ನಂದೇ ಲೈಫು. ಅದು ಬೇರೆ ಲೈಸೆನ್ಸು ಇಲ್ಲ ಇವನ ಹತ್ರ, ಇನ್ಶೂರೆನ್ಸು ಇಲ್ಲ, ಲೈಸೆನ್ಸು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತು ಯಾರಾದರೂ ಪೊಲೀಸ್ ನೋಡ್ಬಿಟ್ರೆ ಕಷ್ಟ ನನ್ನ ಬ್ಲಾಗು. भाई तमीम तेरा ये दिखा नंबर, गाड़ी का प्लेट नंबर. ಫ್ರೆಂಡ್ಸ್, ತಮೀಮ್ ಜೊತೆ ಹೋಗಿದ್ದೆ. ಆಗಿದ್ದೇನಿಲ್ಲ ಎಂತಂದರೆ, ಫಸ್ಟ್ ಆಫ್ ಆಲ್ ನಾವು ಹೋಗಿದ್ದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ತಮೀಮ್ ಫ್ರೆಂಡ್ ಅಂದರೆ ನನ್ನದೇ ಫ್ರೆಂಡು. ಅವನು ಫೋನ್ ತೊಗೊತಿದ್ದ ಹೊಸ, ಆದರೆ ನಮಗಿಂತ ಮುಂಚೆನೇ ತೊಗೊಂಡು ಹೋಗ್ಬಿಟ್ಟಿದ್ದಾನು ಅವನು. ಅಷ್ಟು ಅದಕ್ಕೆ ಏನಾಗಿಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ವಿ ನಾನು ನನ್ನ ತಮ್ಮ. ಸೊ ಇವಾಗ ಟೈಮ್ ಆಗೋಯಿತು, ರಾತ್ರಿ ಆಗಿಬಿಟ್ಟಿದೆ, ನೋಡ್ತಿರ್ಬೋದು 10:50 ಟೈಮ್ ಇವಾಗ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್, ಸಾಕಷ್ಟೇ.